ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ. ದೇಶದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಖಾಲಿ ಇರುವ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ನಡೆಸುವ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ IBPS ಈ ವರ್ಷ ನಡೆಸುವ ಅಂದ್ರೆ 2026ರಲ್ಲಿ ನಡೆಸುವ ವಿವಿಧ ಪರೀಕ್ಷೆಗಳ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಪ್ರಕಟಿಸಿದೆ. ಸ್ನೇಹಿತರೆ, ನೀವು ಬ್ಯಾಂಕ್ ಉದ್ಯೋಗಿ ಆಗಬೇಕೆಂಬುದು ನಿಮ್ಮ ಕನಸಾಗಿದ್ದರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ನಿಮಗೆಲ್ಲ ಗೊತ್ತಿರುವಂತೆ ದೇಶದಲ್ಲಿ ಒಟ್ಟು 12 ರಾಷ್ಟ್ರೀಕೃತ ಬ್ಯಾಂಕುಗಳಿವೆ. ಅದರಲ್ಲಿ SBI ಹೊರತುಪಡಿಸಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಹೊರತುಪಡಿಸಿ ಉಳಿದ 11 ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿನ ಖಾಲಿ ಇರುವ ಹುದ್ದೆಗಳಿಗೆ ಈ ನೇಮಕಾತಿ ಸಂಸ್ಥೆಯ ಮೂಲಕ ನೇಮಕ ಪ್ರಕ್ರಿಯೆ ನಡೆಸಲಾಗುತ್ತದೆ. ಇದೀಗ ಈ ವರ್ಷ ಯಾವೆಲ್ಲ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ನಡೆಸಲಾಗುತ್ತದೆ ಎಂಬುದರ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಅದರ ಪ್ರಕಾರವೇ ಈ ಪರೀಕ್ಷೆಗಳು ನಡೆದುಕೊಂಡು ಬಂದಿವೆ. ಇದು ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿ. ಪ್ರತಿ ವರ್ಷ ಜನವರಿಯಲ್ಲಿ ತಾನು ನಡೆಸುವ ಪರೀಕ್ಷೆಗಳ ವೇಳಾಪಟ್ಟಿಯನ್ನ ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ IBPS ಪ್ರಕಟಿಸುತ್ತದೆ. ಅದೇ ಪ್ರಕಾರ ಈ ವರ್ಷ ಕೂಡ ಅದರ ವೇಳಾಪಟ್ಟಿ ಪ್ರಕಟವಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಇದುವರೆಗೆ ಅಂದ್ರೆ ಕಳೆದ ವರ್ಷದವರೆಗೆ ಮೊದಲಿಗೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಲ್ಲಿನ ಖಾಲಿ ಇರುವ ಹುದ್ದೆಗಳಿಗೆ ಪರೀಕ್ಷೆ ನಡೆಸುತ್ತಿತ್ತು. ಆನಂತರ ಕ್ಲರಿಕಲ್ ಕೇಡರ್, ಪ್ರೊಬೇಷನರಿ ಆಫೀಸರ್, ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ಪರೀಕ್ಷೆ ನಡೆಸಲಾಗುತ್ತಿತ್ತು. ಆದರೆ ಕಳೆದ ವರ್ಷದಿಂದ ಅಂದ್ರೆ 2025ರಿಂದ ಇದರೊಳಗೆ ಬದಲಾವಣೆ ತಂದಿದೆ. ಮೊದಲಿಗೆ ಈಗ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳಿಗೆ ಪರೀಕ್ಷೆ ನಡೆಸಲಾಗುತ್ತದೆ. ಅದರ ವೇಳಾಪಟ್ಟಿಯನ್ನ ಪ್ರಕಟಿಸಿದೆ ನೋಡಿ. ಪ್ರೊಬೇಷನರಿ ಆಫೀಸರ್ ಅಥವಾ ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗಳಿಗೆ ಆಗಸ್ಟ್ ನಲ್ಲಿ ಪೂರ್ವಭಾವಿ ಪರೀಕ್ಷೆ ನಡೆಯಲಿದೆ. ಮುಖ್ಯ ಪರೀಕ್ಷೆ ಅಕ್ಟೋಬರ್ನಲ್ಲಿ ನಡೆಯಲಿದೆ. 4ನೇ ತಾರೀಕು ಅಕ್ಟೋಬರ್ 4ನೇ ತಾರೀಕಿನಂದು ಮುಖ್ಯ ಪರೀಕ್ಷೆ ನಡೆಸಲಾಗುತ್ತದೆ ಅಂತ ಹೇಳ್ಬಿಟ್ಟು ಈಗ IBPS ತಾತ್ಕಾಲಿಕ ವೇಳಾಪಟ್ಟಿಯನ್ನ ಪ್ರಕಟಿಸಿದೆ. ನಂತರ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ಪರೀಕ್ಷೆ ನಡೆಸಲಾಗುತ್ತದೆ. ಆಗಸ್ಟ್ 29ರಂದು ಪೂರ್ವಭಾವಿ ಪರೀಕ್ಷೆ ನಡೆಸಲಾಗುತ್ತದೆ. ನವೆಂಬರ್ 1ರಂದು ಮುಖ್ಯ ಪರೀಕ್ಷೆ ನಡೆಯಲಿದೆ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಲ್ಲಿ ಬಹಳಷ್ಟು ಹುದ್ದೆಗಳು, ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಹುದ್ದೆಗಳು IT ವಿಭಾಗಕ್ಕೆ ಸಂಬಂಧಪಟ್ಟ ಹುದ್ದೆಗಳಾಗಿವೆ. ಇದಕ್ಕೆ ಎಂಜಿನಿಯರಿಂಗ್ ಪದವೀಧರರು ಕೂಡ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಇದನ್ನ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಎಂಜಿನಿಯರಿಂಗ್ ಪದವೀಧರರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರ್ತದೆ. ಸ್ಪೆಷಲಿಸ್ಟ್ ಆಫೀಸರ್ ನಲ್ಲಿ IT ವಿಭಾಗದಲ್ಲಿ ಬಹಳಷ್ಟು ಹುದ್ದೆಗಳಿರ್ತವೆ. ಇದನ್ನ ಅಧಿಸೂಚನೆಯಲ್ಲಿ ನೋಡಿ ಎಷ್ಟು ಹುದ್ದೆಗಳಿವೆ ಎಂಬುದನ್ನು ನೋಡಿಕೊಂಡು ನೀವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ನಂತರದ ಪರೀಕ್ಷೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್. ಇದು ಕ್ಲರಿಕಲ್ ಕೇಡರ್ ನ ಹುದ್ದೆಯಾಗಿದೆ. ಮುಂಚೆ ಎಲ್ಲ ಕ್ಲರಿಕಲ್ ಕೇಡರ್ ನ ಹುದ್ದೆ ಅಂತಾನೆ ಅದನ್ನ ಕರಿತಾ ಇದ್ರು. ಕಳೆದ 3 ವರ್ಷಗಳಿಂದ CESA ಅಂತ ಹೇಳ್ಬಿಟ್ಟು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಹುದ್ದೆ ಅಂತ ಹೇಳ್ಬಿಟ್ಟು ಇದನ್ನ ಕರೆದು ಪರೀಕ್ಷೆ ನಡೆಸ್ತಾ ಇದ್ದಾರೆ. ಇದರ ಪರೀಕ್ಷೆ ಅಕ್ಟೋಬರ್ 10 ಮತ್ತು 11ರಂದು ನಡೆಯಲಿದೆ ಪೂರ್ವಭಾವಿ ಪರೀಕ್ಷೆ. ಮುಖ್ಯ ಪರೀಕ್ಷೆ ಡಿಸೆಂಬರ್ 27ರಂದು ನಡೆಯಲಿದೆ. ಸ್ನೇಹಿತರೆ, ಈ IBPS ಯಾವಾಗಲೂ ಪೂರ್ವಭಾವಿ ಪರೀಕ್ಷೆ, ನಂತರ ಅದರಲ್ಲಿ ಅರ್ಹತೆ ಪಡೆದವರಿಗೆ ಮುಖ್ಯ ಪರೀಕ್ಷೆ ನಡೆಸಿ ನೇಮಕ ಪ್ರಕ್ರಿಯೆಯನ್ನು ನಡೆಸುತ್ತದೆ. ಆದ್ರೆ ಇಲ್ಲಿ ಏನಂತಂದ್ರೆ ಪ್ರೊಬೇಷನರಿ ಆಫೀಸರ್ ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗಳಿಗೆ ಮಾತ್ರ ಸಂದರ್ಶನ ಇರುತ್ತದೆ. ಕ್ಲರಿಕಲ್ ಕೇಡರ್ ನ ಹುದ್ದೆಗಳಿಗೆ ಸಂದರ್ಶನ ಇರೋದಿಲ್ಲ. ಸ್ನೇಹಿತರೆ, ಇದಾದ್ಮೇಲೆ ಈ ಪರೀಕ್ಷೆ ಆದ್ಮೇಲೆ, ಈ 3 ಪರೀಕ್ಷೆ ಆದ್ಮೇಲೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಲ್ಲಿನ ಹುದ್ದೆಗಳಿಗೆ ಪರೀಕ್ಷೆ ನಡೆಸಲಾಗುತ್ತದೆ. ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿನ ಹುದ್ದೆಗಳಿಗೆ ಏನು ಪರೀಕ್ಷೆ ನಡೆಯುತ್ತದಲ್ಲ, ಅದು ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಬಳ್ಳಾರಿಯಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಹುದ್ದೆಗೆ ಮಾತ್ರ ಪರೀಕ್ಷೆ ನಡೆಯುತ್ತೆ. ಇದು ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ 2025ರ ಮೇ 1ರಂದು ವಿಲೀನಗೊಂಡಿವೆ. ಹಾಗಾಗಿ ಈ ವರ್ಷ, ಕಳೆದ ವರ್ಷದಂತೆ ಈ ವರ್ಷ ಕೂಡ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏಕೈಕ ಬ್ಯಾಂಕಿಗೋಸ್ಕರ ಬ್ಯಾಂಕಿನಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಈ ವರ್ಷ ಕೂಡ ನೇಮಕ ಪ್ರಕ್ರಿಯೆ ನಡೆಯಲಿದೆ. ಆಫೀಸ್ ಅಸಿಸ್ಟೆಂಟ್ ಆಫೀಸರ್ ಸ್ಕೇಲ್ 1, 2, 3 ಅಂತ ಹೇಳ್ಬಿಟ್ಟು ಹುದ್ದೆಗಳಿರ್ತವೆ. ಈ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ನಡೆಯಲಿದೆ. ಸ್ನೇಹಿತರೆ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಂದ ಆಫೀಸರ್
ಸ್ಕೇಲ್ 1ರ ಹುದ್ದೆಗಳಿಗೆ ನವೆಂಬರ್ 21 ಮತ್ತು 22ರಂದು ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಅನ್ನು ನಡೆಸಲಾಗುತ್ತದೆ. ಇದರಲ್ಲಿ ಅರ್ಹತೆ ಪಡೆದವರಿಗೆ ಡಿಸೆಂಬರ್ 20ರಂದು ಮುಖ್ಯ ಪರೀಕ್ಷೆ ನಡೆಯಲಿದೆ. ಇನ್ನು ಆಫೀಸರ್ ಸ್ಕೇಲ್ 2 and 3ಗೆ ಪೂರ್ವಭಾವಿ ಪರೀಕ್ಷೆ ಇರುವುದಿಲ್ಲ. ಇವರೆಲ್ಲ ನೇರವಾಗಿ ಮುಖ್ಯ ಪರೀಕ್ಷೆಯನ್ನು ಬರೆಯಬೇಕಾಗಿರುತ್ತದೆ. ಈ ಪರೀಕ್ಷೆ ಡಿಸೆಂಬರ್ 20ರಂದು ನಡೆಯಲಿದೆ. ಇನ್ನು ಆಫೀಸ್ ಅಸಿಸ್ಟೆಂಟ್ ಅಂತ ಹುದ್ದೆಗಳಿಗೆ ನೇಮಕ ನಡೆಯುತ್ತೆ. ಇದರ ಪರೀಕ್ಷೆ ಡಿಸೆಂಬರ್ 6, 12 ಮತ್ತು 13ರಂದು ಪೂರ್ವಭಾವಿ ಪರೀಕ್ಷೆ ನಡೆಯಲಿದೆ. ಇದರಲ್ಲಿ ಅರ್ಹತೆ ಪಡೆದವರಿಗೆ ಮುಖ್ಯ ಪರೀಕ್ಷೆ ಜನವರಿ 30ರಂದು ನಡೆಸಲಾಗುತ್ತದೆ ಅಂತ ಹೇಳ್ಬಿಟ್ಟು ಈ ತಾತ್ಕಾಲಿಕ ವೇಳಾಪಟ್ಟಿಯಲ್ಲಿ IBPS ಪ್ರಕಟಿಸಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ರಾಜ್ಯದ ಏಕೈಕ ಗ್ರಾಮೀಣ ಬ್ಯಾಂಕು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿನ ಹುದ್ದೆಗಳಿಗೆ ಕಳೆದ ವರ್ಷ ನೇಮಕ ಪ್ರಕ್ರಿಯೆ ನಡೆಸಲಾಗಿತ್ತು. ಒಟ್ಟು 800 ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ, ಆಫೀಸರ್ ಸ್ಕೇಲು 500 ಹುದ್ದೆಗಳಿಗೆ ಹಾಗೂ ಆಫೀಸರ್ ಸ್ಕೇಲು ಜನರಲ್ ಬ್ಯಾಂಕಿಂಗ್ ಆಫೀಸರ್ 75 ಹುದ್ದೆಗಳಿಗೆ, ಆಮೇಲೆ ಆಫೀಸರ್ ಸ್ಕೇಲ್ ಐಟಿ ವಿಭಾಗದ 10 ಹುದ್ದೆಗಳಿಗೆ ಕಳೆದ ವರ್ಷ ನೇಮಕ ಪ್ರಕ್ರಿಯೆ ನಡೆಸಲಾಗಿತ್ತು. ಇದು ಬಹಳ ಮುಖ್ಯವಾಗಿ ಈ ನೇಮಕ ಪ್ರಕ್ರಿಯೆ ನಡೆಸಲಾಗುವ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಯನ್ನ ಕನ್ನಡದಲ್ಲಿಯೇ ನಡೆಸಲಾಗುತ್ತದೆ. ರಾಜ್ಯದ ಒಟ್ಟು 10 ಜಿಲ್ಲಾ ಕೇಂದ್ರಗಳಲ್ಲಿ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ ಒಟ್ಟು 10 ಜಿಲ್ಲಾ ಕೇಂದ್ರಗಳಲ್ಲಿ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಕನ್ನಡದಲ್ಲಿಯೇ ಪರೀಕ್ಷೆ ನಡೆಯಲಿದೆ. ರಾಜ್ಯದ ಗ್ರಾಮೀಣ ಬ್ಯಾಂಕ್ ಹುದ್ದೆ ಆಗಿರೋದ್ರಿಂದ ನೀವು ಈ ಹುದ್ದೆಗೆ ಆಸಕ್ತಿ ಇದ್ರೆ, ಈ ಆಫೀಸ್ ಅಸಿಸ್ಟೆಂಟ್ ಅಥವಾ ಆಫೀಸರ್ ಸ್ಕೇಲ್ 1, 2, 3 ಹುದ್ದೆಗಳಿಗೆ ನಿಮಗೆ ಆಸಕ್ತಿ ಇದ್ರೆ ನೀವು ಈಗಿನಿಂದಲೇ ಸಿದ್ಧತೆ ಆರಂಭಿಸಬಹುದು. ಇದಾದ ನಂತರ ನಾನು ಹೇಳಿದಾಗೆ ಪ್ರೊಬೆಷನರಿ ಆಫೀಸರ್ ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗಳಿಗೆ ಕಳೆದ ವರ್ಷ ಒಟ್ಟು 5208 ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ನಡೆದಿತ್ತು. ಇದು ಕೊನೆಯಲ್ಲಿ ಇದರ ಸಂಖ್ಯೆ ಕೂಡ ಹೆಚ್ಚು ಕೂಡ ಆಗಿತ್ತು. ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, ಪ್ರೊಫೆಷನರಿ ಆಫೀಸರ್ ಅಥವಾ ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಕರ್ನಾಟಕದಲ್ಲೇ ಈ ಹುದ್ದೆಗೆ ನಿಮ್ಗೆ ಕೆಲಸ ಸಿಗಂತೆ ಅಂತಿಲ್ಲ. 11 ರಾಷ್ಟ್ರೀಕೃತ ಬ್ಯಾಂಕುಗಳು ಎಲ್ಲಿ ಬೇಕಾದ್ರೂ ನಿಮ್ಮನ್ನ ನೇಮಕ ಮಾಡಿಕೊಳ್ಬಹುದು. ಈ ಪರೀಕ್ಷೆ, ಈ ನೇಮಕ ಪ್ರಕ್ರಿಯೆಯಲ್ಲಿ ನಡೆಸಲಾಗುವ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಹಿಂದಿ ಅಥವಾ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಮಾತ್ರ ನಡೆಯುತ್ತೆ. ಕನ್ನಡದಲ್ಲಿ ಈ ಪರೀಕ್ಷೆ ಬರೆಯಕ್ಕೆ ಅವಕಾಶ ಇರುವುದಿಲ್ಲ. ಪ್ರೊಬೆಷನರಿ ಆಫೀಸರ್ ಹುದ್ದೆಗಳಿಗೆ ಕನ್ನಡದಲ್ಲಿ ಪರೀಕ್ಷೆ ನಡೆಸಲಾಗುವುದಿಲ್ಲ. ರಾಜ್ಯದ 8 ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ. ಮುಖ್ಯ ಪರೀಕ್ಷೆಯನ್ನು ಕೂಡ 8 ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸುತ್ತಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಈ ಹುದ್ದೆಗೆ ಪ್ರೊಬೆಷನರಿ ಆಫೀಸರ್ ಹುದ್ದೆಗೆ 85,920 ರೂಪಾಯಿವರೆಗೆ ವೇತನ ಶ್ರೇಣಿ ಇರುತ್ತದೆ. 48,480 ರೂಪಾಯಿಯಿಂದ 85,920 ರೂಪಾಯಿವರೆಗೆ ವೇತನ ಶ್ರೇಣಿಯನ್ನು ನಿಗದಿಪಡಿಸಿರುತ್ತಾರೆ. ಇನ್ನು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಅಂದ್ರೆ ಕ್ಲರಿಕಲ್ ಕೇಡರ್ನ ಹುದ್ದೆಗೆ ಒಟ್ಟು ಕಳೆದ ವರ್ಷ 10,277 ಹುದ್ದೆಗಳಿಗೆ ನೇಮಕ ನಡೆದಿತ್ತು. ಈ ಹುದ್ದೆಗಳ ಸಂಖ್ಯೆ ಮುಂದೆ ನಂತರ ಸುಮಾರು 12,000 ಚಿಲ್ಲರೆ ಹುದ್ದೆಗಳಿಗೆ ಹೆಚ್ಚಾಗಿತ್ತು ಅಂತ ಅನ್ಕೋತೀನಿ. ನಮ್ಮ ರಾಜ್ಯದಲ್ಲೇ 1,386 ಹುದ್ದೆಗಳಿಗೆ ನೇಮಕ ನಡೆದಿತ್ತು. ಯಾವುದೇ ಪದವೀಧರ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಇದರ ವೇತನ ಶ್ರೇಣಿ 24,000ದಿಂದ ಆರಂಭಗೊಂಡು 64,480 ರೂಪಾಯಿವರೆಗೆ ಇರುತ್ತದೆ. ಕನ್ನಡದಲ್ಲಿಯೇ ಪರೀಕ್ಷೆ ನಡೆಯುತ್ತೆ. ಪೂರ್ವಭಾವಿ ಪರೀಕ್ಷೆ ಕನ್ನಡದಲ್ಲಿ ನಡೆಯುತ್ತೆ ಮತ್ತು ಮುಖ್ಯ ಪರೀಕ್ಷೆ ಕೂಡ ಕನ್ನಡದಲ್ಲಿ ನಡೆಸಲಾಗುತ್ತದೆ. ಈ ಹುದ್ದೆಗೆ ಒಟ್ಟು 11 ಬ್ಯಾಂಕುಗಳಿಂದ ಈ ಹುದ್ದೆಗೆ ನೀವು ಆಸಕ್ತಿ ಹೊಂದಿದರೆ, ಕ್ಲರಿಕಲ್ ಕೇಡರ್ನ ಈ ಹುದ್ದೆಗೆ ಆಸಕ್ತಿ ಹೊಂದಿದರೆ ಈ ಹಿಂದೆ ಹೇಳಿದಾಗೆ ಆಗಸ್ಟ್ ನಲ್ಲಿ ನಡೆಯುವ ಪೂರ್ವಭಾವಿ ಪರೀಕ್ಷೆಗೆ ನೀವು ಈಗಲಿಂದಲೇ ಸಿದ್ಧತೆ ಆರಂಭಿಸಬಹುದು. ಏನು ಪೂರ್ವಭಾವಿ ಪರೀಕ್ಷೆಯ ದಿನಾಂಕ ಏನು ಪ್ರಕಟವಾಗಿದೆ, ಇದಕ್ಕಿಂತ 2 ತಿಂಗಳ ಮೊದಲು ಅಧಿಸೂಚನೆಯನ್ನ ಪ್ರಕಟಿಸಿ IBPS ತನ್ನ ವೆಬ್ಸೈಟ್ ನಲ್ಲಿ ಅಧಿಸೂಚನೆಯನ್ನ ಪ್ರಕಟಿಸಿ ವೆಬ್ಸೈಟ್ ಮೂಲಕವೇ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡ್ತಾರೆ. ಆ ನಂತರ ನಿಮಗೆ ಪ್ರವೇಶ ಪತ್ರವನ್ನು ಒದಗಿಸಿ ಆನ್ಲೈನ್ ನಲ್ಲೇ ಪರೀಕ್ಷೆ ನಡೆಸ್ತಾರೆ. ಇದೆಲ್ಲ ಪರೀಕ್ಷೆಗಳು ಆನ್ಲೈನ್ ನಲ್ಲೇ ನಡೀತವೆ ಸ್ನೇಹಿತರೆ. ಇನ್ನು ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ವಿವಿಧ ವಿಭಾಗಗಳಲ್ಲಿ IT,
ಮಾರ್ಕೆಟಿಂಗು ಈ ತರ ವಿವಿಧ ವಿಭಾಗಗಳಲ್ಲಿ ಖಾಲಿರುವ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ನಡೆಸಲಾಗುತ್ತದೆ. ಇದರ ವಿದ್ಯಾರ್ಹತೆ ಕೂಡ ಬೇರೆ ಬೇರೆ ಆಗಿರ್ತದೆ. ಇದನ್ನ ಗಮನದಲ್ಲಿಟ್ಕೊಂಡು ಅಧಿಸೂಚನೆಯನ್ನು ನೋಡ್ಕೊಂಡು ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಏನಂದ್ರೆ, ಏನು ಕ್ಲರಿಕಲ್ ಕೇಡರ್ನ ಹುದ್ದೆ ಇರಲಿ ಅಥವಾ ಪ್ರೊಬೆಷನರಿ ಆಫೀಸರ್ ಹುದ್ದೆ ಇರಲಿ, ಇದಕ್ಕೆ ಏನ್ ವಿದ್ಯಾರ್ಹತೆ ಬಯಸಿರ್ತಾರಪ್ಪ ಅಂದ್ರೆ ಪದವಿ. ಎಲ್ಲಾ ಪದವೀಧರರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಬ್ಯಾಂಕ್ ನಲ್ಲಿನ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ಬೇಕು ಅನ್ನೋ ಆಸೆ ನಿಮ್ಮದಾಗಿದ್ರೆ ಈ ದಿನಾಂಕಗಳನ್ನ, ಪರೀಕ್ಷಾ ವೇಳಾಪಟ್ಟಿಯನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ನೇಮಕಾತಿ ಅಧಿಸೂಚನೆ ಪ್ರಕಟವಾಗುತ್ತಿದ್ದಂತೆಯೇ ನಾವು ನಿಮಗೆ ಮಾಹಿತಿ ನೀಡುತ್ತೇವೆ. ಅದಕ್ಕಾಗಿ ನೀವು ನಮ್ಮ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಉದ್ಯೋಗ ಜಗತ್ತಿನ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.